ಮಹಾರಾಷ್ಟ್ರ ಸಾರಿಗೆ ಬಸ್ ಚಾಲಕನ ಬೇಜವಾಬ್ದಾರಿತನ, ಪ್ರಯಾಣಿಕರನ್ನು ರಸ್ತೆಯಲ್ಲೇ ಬಿಟ್ಟು ತೆರಳಿದ ಚಾಲಕನ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಭಾಲ್ಕಿ, ಔರಾದ್. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಂಎಸ್ಆರ್ಟಿಸಿ ನಿಲಂಗ ಡಿಪೋಗೆ ಸೇರಿದ ಬಸ್ ಚಾಲಕನೊಬ್ಬನ ಬೇಜವಾಬ್ದಾರಿತನದ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸದರಿ ಚಾಲಕನನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನೆಯ ವಿವರ: ನಿಲಂಗ ಡಿಪೋದಿಂದ ಹೊರಡುವ ಈ ಬಸ್ ಶಹಾಜನಿ, ಔರಾದ್, ತಗರಖೇಡ, ಹಾಲಸಿ, ದುಗಾವ್, ಆಳವಾಯಿ ಮಾರ್ಗವಾಗಿ ಬೊಂಬಳಿಗೆ ಸಂಚರಿಸುತ್ತದೆ. ದಿನಾಂಕ 22 ರಂದು ಮಧ್ಯಾಹ್ನ ಸುಮಾರು ಮಧ್ಯರಾತ್ರಿ 1:30 ವೇಳೆಗೆ ಆಳವಾಯಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಒಟ್ಟು 14 ಪ್ರಯಾಣಿಕರು ಬಸ್ಗಾಗಿ ಕಾಯುತ್ತಿದ್ದರು. ಆದರೆ ಆಳವಾಯಿ ನಿಲ್ದಾಣಕ್ಕೆ ಬಂದ ಬಸ್ ಚಾಲಕ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳದೆ ಅತಿ ವೇಗವಾಗಿ ಗಾಡಿಯನ್ನು ವಲಾಂಡಿ ಕಡೆಗೆ ಚಲಾಯಿಸಿಕೊಂಡು ಹೋಗಿದ್ದಾನೆ. ಬಸ್ ವಲಾಂಡಿಗೆ ಹೋಗಿ ವಾಪಸ್ ಬರುವವರೆಗೂ ಅಷ್ಟು ಪ್ರಯಾಣಿಕರು ರಸ್ತೆಯಲ್ಲೇ ಕಾಯುತ್ತಾ ನಿಂತಿದ್ದರು. ಚಾಲಕನ ಉಡಾಫೆ ಉತ್ತರ. ಬಳಿಕ ಪ್ರಯಾಣಿಕರು ಈ ಕುರಿತು ಬಸ್ ಚಾಲಕನನ್ನು ತರಾಟೆಗೆ ತೆಗೆದುಕೊಂಡು ಪ್ರಶ್ನಿಸಿದಾಗ, ನನಗೆ ಇಲ್ಲಿ ಗಾಡಿ ನಿಲ್ಲಿಸಲು ಅಧಿಕಾರವಿಲ್ಲ, ನನ್ನ ಬಳಿ ಯಾವುದೇ ಜಿಆರ್, ಗವರ್ಮೆಂಟ್ ರೆಸಲ್ಯೂಷನ್, ಸರ್ಕಾರಿ ಆದೇಶ ಇಲ್ಲ ಎಂದು ಅತ್ಯಂತ ಉಡಾಫೆಯಾಗಿ ಉತ್ತರಿಸಿದ ಚಾಲಕ ಅಲ್ಲಿಂದ ತಕ್ಷಣವೇ ಹೊರಟು ಹೋಗಿದ್ದಾನೆ. ಸಾರ್ವಜನಿಕರ ಆಗ್ರಹ: ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ತೊಂದರೆ ನೀಡಿ ಕರ್ತವ್ಯ ಲೋಪ ಎಸಗಿದ ಇಂತಹ ಬೇಜವಾಬ್ದಾರಿ ಚಾಲಕನನ್ನು ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯಿಂದ ತಕ್ಷಣವೇ ವಜಾಗೊಳಿಸಬೇಕು, ಹಕ್ಕಲ್ಪಟ್ಟಿ ಮಾಡಬೇಕು ಎಂದು ಆಳವಾಯಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. सर खाली येऊन 1 मिनिट बोला. मला न थांबण्याचं कारण काय तुमचं? प्रवासी वैतागले, तेवढे प्रवासी तुम्ही सोडून काय गेलो? तुम्ही काय गेलो याचा जबाब द्या अगोदर. तुम्ही खाली येऊन विचारा, आम्ही पुढे जाणारे किती माणसं आहेत. 7 इथं. रोज जातो कोणी इथं? रोज तुम्ही घेता नाही. ಕ್ಷಣ ಕ್ಷಣದ ಮಾಹಿತಿ ನಿಖರ ಮಾತ್ರ ವೇಗವಾಗಿ. ನಿರಂತರ ಅಪ್ಡೇಟ್ಸ್ ಈಗ JB ನ್ಯೂಸ್ ಕನ್ನಡದಲ್ಲಿ.